ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಸುಮಾರು 800 ವರ್ಷ ಇತಿಹಾಸವುಳ್ಳ ಪುರಾತನ ಚೋಳರ ಕಾಲದ ದೇವಸ್ಥಾನವಿದ್ದು, ಇದರ ಸಂರಕ್ಷಣೆಯ ಹೊಣೆಯನ್ನ ಪ್ರಾಚ್ಯವಸ್ತು ಮತ್ತು ಪುರಾತತ್ವ ಇಲಾಖೆ ನಿರ್ವಹಿಸ್ತಾ ಇದೆ. ಪಾರಂಪರಿಕ ಪ್ರಾಚೀನ ದೇವಾಲಯದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಮತ್ತು ಅಧಿಕಾರಿಗಳು ದೇವಸ್ಥಾನದ ಒಳಗಡೆಯಿಂದ ಅನೇಕ ಮರಗಳನ್ನು ಕಡಿದು ಸಾಗಣೆ ಮಾಡಿದ್ದಾರೆ. ಇದರ ಜೊತೆಗೆ ದೇವಸ್ಥಾನದ ಒಳಗೆ ಸಾಲು ಸಾಲು ಗುಂಡಿಗಳನ್ನು ತೆಗೆದು ಪಾರಂಪರಿಕತೆಗೆ ಧಕ್ಕೆಯನ್ನ ತಂದಿದ್ದಾರೆ. ಗುಂಡಿ ತೆಗೆದ ವೇಳೆ ನಿಧಿ ನಿಕ್ಷೇಪಗಳು ದೊರೆತಿರಬಹುದು ಎಂಬ ಅನುಮಾನ ಗ್ರಾಮಸ್ಥರಲ್ಲಿ ಕಾಡತೊಡಗಿದೆ. ಈ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳ ವಿರುದ್ಧ ಈ ಹಿಂದೆಯೂ ಕೂಡ ಅನೇಕ ದೂರುಗಳು ಕೇಳಿಬಂದಿದ್ದವು. ಆದರೂ ಯಾವುದೇ ಇಲಾಖೆ ಮಾತ್ರ ಇದುವರೆಗೂ ಯಾವುದೇ ತನಿಖೆಯನ್ನ ನಡೆಸಿಲ್ಲ. ಇನ್ನಾದರೂ ಈ ಪ್ರಕರಣದ ಬಗ್ಗೆ ಕೂಲಂಕುಷ ತನಿಖೆ ನಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರ್, ನಾನು ಮುಳ್ಳೂರು ನಿವಾಸಿ. ಇದು ದೇವಾಲಯವು ಲಕ್ಷ್ಮೀಕಾಂತ ಟೆಂಪಲ್. ಇದು 800 ವರ್ಷಗಳ ಇತಿಹಾಸವಿರುವಂತಹ ದೇವಾಲಯ. ಇಲ್ಲಿ ಹಲವಾರು ಬೆಲೆ ಬಾಳುವಂತಹ ಮರಗಳು ಮತ್ತು ನಾಣ್ಯಗಳು ಇರುವಂತಹ ಸಂರಕ್ಷಿತವಾದ ಪ್ರದೇಶವಾಗಿದ್ದು, ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ ಗೋಪಾಲಸ್ವಾಮಿ ಇಲ್ಲಿ ವರ್ಕ್ ಮಾಡುವಂಥ ಸಿಬ್ಬಂದಿ ವರ್ಗದವರು ಗೋಪಾಲಸ್ವಾಮಿ ಮತ್ತು ನಾಗೇಶ್ ಎಂಬ ಅಧಿಕಾರಿಗಳು ಇವ್ರು ಏನು ಮಾಡಿದ್ದಾರಪ್ಪ ಅಂತಂದರೆ ಇಲ್ಲಿ ಅಕ್ರಮವಾಗಿ ಮರವನ್ನು ಕತ್ತರಿಸಿ ಅಲ್ಲಿ ನಿಧಿ ಇರ್ಬೋದು ಎನ್ನೋ ಸಂದೇಶ ನಮ್ಮಲ್ಲಿ ಉಂಟಾಗಿದೆ. ಅದನ್ನು ರಾತ್ರಿ ರವಾನೆ ಮಾಡಿರುವಂತಹ ಆರೋಪಗಳು ನಮ್ಮಲ್ಲಿ ಅವ್ರಿಗೆ ಕೇಳಿಬರ್ತಿದೆ. ನಮ್ಮಲ್ಲಿ ಗ್ರಾಮಸ್ಥವರೆಲ್ಲ ಸಹ ಮುಗಿಲು ಬಿದ್ದಿದ್ದೇವೆ. ಯಾಕಪ್ಪ ಅಂತಂದರೆ ಅಲ್ಲಿ ಯಾವುದೇ ಒಂದು ರೀತಿಯಲ್ಲಿಯೂ ಸಹ ಸುರಕ್ಷಿತವಾದ ಪ್ರದೇಶವಾಗಿದ್ದರಿಂದ ಇಲ್ಲಿಗೆ ಯಾವುದೇ ರೀತಿಯ JCBಗಳನ್ನು ಯಾವುದೇ ರೀತಿಯ ಅನುಮತಿಯನ್ನು ಪಡೆಯದೆ, ಅವರು ಲಿಖಿತ ರೂಪದಲ್ಲಿ ಅನುಮತಿಯನ್ನು ಪಡೆಯದೆ ಇವರು ತಮ್ಮದೇ ಆದ ತಮಗೆ ಅನುಭವಿಸಿದಂಥ ರೀತಿಯಲ್ಲಿ ಏನು ಮಾಡಿದ್ದಾರಪ್ಪ ಅಂತಂದ್ರೆ ಕಾರ್ಯವನ್ನು ಮಾಡಿ ಇಲ್ಲಿ ಗ್ರಾಮಸ್ಥರಿಗೆ ಮೊಕ್ಕೆ ಮಣ್ಣನ್ನು ಅಥವಾ ಮಸೀನ ಬಳಿಯುವ ರೀತಿಯಲ್ಲಿ ಇವರು ತಮ್ಮ ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ ನಮ್ಮ ಗ್ರಾಮಸ್ಥರು ನಾವು ಕೇಳಿಕೊಳ್ಳುವುದು ಇಷ್ಟೇ, ಏನಪ್ಪ ಅಂತಂದರೆ ಇವರು ಮಾಡಿರುವಂತಹ ಅನ್ಯಾಯಕ್ಕೆ ಹಾಗಾಗಿ ಕಾನೂನಿನ ಪ್ರಕಾರವಾಗಿ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಇವರು ಟ್ರಾನ್ಸ್ಫರ್ ಆಗಬೇಕು, ಇಲ್ಲ ಸಸ್ಪೆಂಡ್ ಆಗಬೇಕು. ಇವರು ಮತ್ತೆ ಇಲ್ಲಿಗೆ ಫಸ್ಟು ಟ್ರಾನ್ಸ್ಫರ್ ಆಗಿದ್ದರು ಇವರು. ಹಾಗಾಗಿ ಮತ್ತೆ ಸಹ ಇಲ್ಲಿ ಬೆಲೆ ಬಾಳುವಂತಹ ಮರಗಳು ಮತ್ತು ನಿಧಿ ಇರುವುದರಿಂದ ಮತ್ತೆ ಬೇಕು ಅಂದ್ಬಿಟ್ಟು ಮತ್ತೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಮತ್ತೆ ಬಂದಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಸಹ ಗ್ರಾಮಸ್ಥರಲ್ಲಿ ಏನಾಗಿದೆಯಪ್ಪ ಅಂತಂದರೆ ಇಲ್ಲಿ ಏನೋ ಕುತೂಹಲದ ವಾತಾವರಣ ನಮ್ಮಲ್ಲೇ ಉಂಟುವಾಗಿದೆ. ಯಾಕಪ್ಪ ಮತ್ತೆ ಹೋಗಿದವರು ಮತ್ತೆ ಇಲ್ಲೇ ರಿಟರ್ನ್ ಇಲ್ಲಿಗೆ ಬಂದಿದ್ದಾರೆ ಅಪ್ಪ ಯಾಕ ಅನ್ನೋ ರೀತಿ. ಅದೇ ರೀತಿ ಮೊನ್ನೆ ರಾತ್ರಿಯಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ಮರವನ್ನು ಕತ್ತರಿಸಿ ಹಲವಾರು ರಾತ್ರಿಯ ಸಾಗಾಣಿಕೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ಅರಣ್ಯ ಅಧಿಕಾರಿಗಳಿಗೆ ಅಲ್ಲಿ ಯಾವುದೇ ಗ್ರಾಮಸ್ಥರಿಗಾಗಲಿ ಅಥವಾ ಯಾವುದೇ ಮೇಲಧಿಕಾರಿಗಳಿಂದಲೂ ಸಹ ಅನುಮತಿಯನ್ನು ಅವರು ಪಡೆದಿಲ್ಲ. ಅವರು ಏಕಾಏಕಿ ಯಾವುದೇ ರೀತಿಯ ಅನುಮತಿಯನ್ನು ಪಡೆದಿಲ್ಲ. ಏಕಾಏಕಿ ಏನು ಮಾಡಿದ್ದಾರಪ್ಪ ಅಂತಂದರೆ ಅವ್ರಿಗೆ ಏನು ತೋರಿಸಿದೆ ಅದ ರೀತಿಲಿ ಅವರು ಮರವನ್ನು ಕತ್ತರಿಸಿ ರಾತ್ರಿಯ ಸಾಗಾಣಿಕೆ ಮಾಡಲು ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಅವರು ಏನಪ್ಪ ಅಂತಂದರೆ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲು ಹಿಂಜರಿತಿದ್ದಾರೆ. ಯಾಕಂತಂದರೆ ಗೊತ್ತಾಯ್ತಿಲ್ಲ, ಅವರ ಲಂಚಕ್ಕೆ ಭ್ರಷ್ಟಾಚಾರಕ್ಕೆ ಅವರು ಸಹ ಕೈ ಜೋಡಿಸಿರ್ಬೋದು ಎಂಬ ಸಂಖ್ಯೆ ನಮ್ಮ ಗ್ರಾಮಸ್ಥರಲ್ಲಿ. ಅವರು ಸರ್ ಕೇಳಿದಾಗ ಏನಂತಾರಪ್ಪ ಅಂತಂದರೆ ಆಗಿದೆ ಅನ್ಕೊಂತಾರೆ. ಅದರಿಂದ ನಮಗೆ ಯಾವುದೇ ರೀತಿಯ ಕಾಪಿ ಆಗಲಿ ಅಕ್ಲೈಮೆಂಟ್ ಆಗಲಿ ಯಾವುದೇ ರೀತಿಯ ಸಹ ನಮಗೆ ಕೊಡ್ತೇ ಇಲ್ಲ. ಹಾಗಾಗಿ ನಾವು ಏನು ಮಾಡೋದಪ್ಪ ಅಂತಂದರೆ ಕೇಳ್ತಿರೋದು ಇಷ್ಟೇ, ನಮ್ಮ ಗ್ರಾಮಕ್ಕೆ ಆಗಿದೆ. ಇದಕ್ಕೆ ಕಠಿಣವಾಗಿ ಮೇಲಧಿಕಾರಿಗಳು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಏನೋ ಮಾಡ್ಬೇಕಪ್ಪ ಅಂತಂದರೆ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಎಂದು ಈ ಮೂಲಕ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಎಲ್ಲರೂ ಸಹ ಕೇಳ್ಕೊಳ್ತೀವಿ.